ಇವತ್ತು ಎಕ್ಸ್ಪರ್ಟೀಸ್ ಪರಿಣತಿ ಬಗ್ಗೆ ಮಾತಾಡೋಣ. ಏನಂದರೆ ಈ ದೊಡ್ಡ ದೊಡ್ಡ ವಿಷಯ, ಏರೋಸ್ಪೇಸು, ಮರೈನ್ ವರ್ಲ್ಡು, ಶಿಪ್ಪಿಂಗು, ಅಥವಾ ಅಂಟಾರ್ಟಿಕಾ ಬಗ್ಗೆ, ಆರ್ಕ್ಟಿಕ್ ಬಗ್ಗೆ, ಅಥವಾ ಹ್ಯೂಮನ್ ಬಾಡಿ ಬಗ್ಗೆ, ಬ್ರೇನು, ಹಾರ್ಟು, ಈ ಥರದ ಎಕ್ಸ್ಪರ್ಟೀಸ್ಗಳನ್ನೆಲ್ಲ ಬದಿಗಿಟ್ಬಿಟ್ಟು ಚಿಕ್ಕ ಚಿಕ್ಕ ವಿಷಯದ ಬಗ್ಗೆ ಮಾತಾಡೋಣ. ದೊಡ್ಡ ವಿಷಯ ಮಾತಾಡೋದಕ್ಕೆ ತುಂಬ ಜನ ಇರ್ತಾರೆ, ಚಿಕ್ಕ ಚಿಕ್ಕ ವಿಷಯ ಮಾತಾಡೋಣ. ನಾನು ಮನೆಯಲ್ಲಿ ಒಂದು 6 ಇಯರ್ಸ್ ಆದ್ರೂ ಬಟ್ಟೆಗೆಲ್ಲ ಇಸ್ತ್ರಿ ಮಾಡಿದೆ. ಒಂದೇ ಒಂದು ಸಾರಿನೂ ನೀಟಾಗಿ ಬರ್ತಿರಲಿಲ್ಲ. ಆಮೇಲೆ 8 ತಿಂಗಳು ನನ್ನ ಮಗ ನನ್ನ ಜೊತೆಗೇ ಇಸ್ತ್ರಿ ಹಾಕಕ್ಕೆ ಬಂದಮೇಲೆ ಅದನ್ನು ಸ್ಟಾಪ್ ಮಾಡಿ ಹೊರಗಡೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರೇನು ನೀಟಾಗಿ ಮಾಡಿಕೊಡ್ತಾರೆ ಗೊತ್ತಾ? ಆ ಬಟ್ಟೆನ ಅವ್ರು ಹೇಗೆ ಐರನ್ ಮಾಡಿ ಕೊಟ್ಟಿರ್ತಾರೋ ಅದನ್ನು ಬಿಡಿಸಿದ ಮೇಲೂ ವಾಪಸ್ ಅವ್ರು ಇಲ್ಲೇ ನೆರಿಗೆ ಹಾಕಿದ್ದಾರೆ, ಇದು ಹೀಗೆ ಮಡಚಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಅದು ಅವ್ರ ಎಕ್ಸ್ಪರ್ಟೀಸ್. ಇನ್ನು ಊರುಗಳಲ್ಲೆಲ್ಲ ಏನು ಚೆಂದಾಗಿ ರಂಗೋಲಿ ತೆಗಿತಾರ್ರಿ, ಅದ್ಭುತವಾಗಿರುತ್ತೆ ನೋಡೋದಕ್ಕೆ. ಅದು ಅವ್ರ ಎಕ್ಸ್ಪರ್ಟೀಸ್ ಅಲ್ವಾ? ಇನ್ನು ಕೆಲವೊಬ್ಬರು ಮನೆಗಳಲ್ಲೇ ಹಾಡು ಹೇಳ್ತಾರೆ, ಯಾರಿಗೋ ಟೀಚ್ ಮಾಡೋದಕ್ಕಲ್ಲ, ಅವರಷ್ಟಕ್ಕೆ ಅವ್ರು ಗುಣಗ್ತಾ ಇರ್ತಾರೆ. 1 ಸೆಕೆಂಡ್ ನಿಂತು ಕೇಳಿಸ್ಕೋಬೇಕು ಅನ್ನಿಸ್ತಾ ಇರುತ್ತೆ. ಅದು ಅವ್ರ ಎಕ್ಸ್ಪರ್ಟೀಸ್ ಅಲ್ವಾ? ಕೆಲವೊಬ್ಬರು ಅಡುಗೆ ಮಾಡ್ತಾರೆ, ಅಚ್ಚುಕಟ್ಟಾಗಿ ನೀಟಾಗಿ ಎಷ್ಟು ಜನರಿಗೆ ಬೇಕೋ ಅಷ್ಟೇ ಜನರಿಗೆ ಮಾಡ್ತಾರೆ, ವೇಸ್ಟ್ ಮಾಡೋದಿಲ್ಲ. ಅದ್ಭುತವಾಗಿ ಅಡುಗೆ ರುಚಿ ಇರುತ್ತೆ. ಏನೇ ತರಕಾರಿ ಮನೆಯಲ್ಲಿರುತ್ತೋ ಅದರಲ್ಲೇ ಮಾಡ್ತಾರೆ. ಏನೋ ಎಕ್ಸ್ಟ್ರಾ ತಂದುಕೊಡ್ಬೇಕಂತ ಇರೋದಿಲ್ಲ, ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪೇ ಬೇಕು ಅಂತ ಇರೋದಿಲ್ಲ. ಏನಿರುತ್ತೋ ಅದರಲ್ಲೇ ಮಾಡಿರ್ತಾರೆ. ಅದು ಅವ್ರ ಎಕ್ಸ್ಪರ್ಟೀಸ್. ಇನ್ನು ಕೆಲವೊಬ್ಬರಿಗೆ 80 ಜನರಿಗೆ ಆಗೋಷ್ಟು ಅಡುಗೆ ಇದ್ರೂ ಅದನ್ನು 100 ಜನರಿಗೆ ಬಡಿಸೋಷ್ಟು ತಾಕತ್ತಿರುತ್ತೆ. ಅದು ಅವ್ರ ಎಕ್ಸ್ಪರ್ಟೀಸ್. ನಾವು ಮಲೆನಾಡಿನವರು ಆಯಿತಾ? ನಾವು 3 ಸ್ಪೂನು ಟೀ ಸ್ಪೂನಷ್ಟು ದೋಸೆ ಬ್ಯಾಟ್ರ್ ಹಾಕ್ಬಿಟ್ಟು ದೋಸೆ ಮಾಡ್ತೀವಿ. ತುಂಬ ಎಣ್ಣೆನೂ ಬಳಸೋದಿಲ್ಲ. ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿರುತ್ತೆ, ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಆ ಥರದ ದೋಸೆ ಮಾಡ್ತೀವಿ. ಅದು 10 ತಿಂದ್ರೂ ಹೊಟ್ಟೆ ತುಂಬಲ್ಲ. ಅದು ನಮ್ಮ ಎಕ್ಸ್ಪರ್ಟೀಸ್. ಇನ್ನು ಮಂಗಳೂರು ಕಡೆ ಹೋದರೆ ನೀರು ದೋಸೆ ಮಾಡ್ತಾರೆ, ಅದು ಅವ್ರ ಎಕ್ಸ್ಪರ್ಟೀಸ್. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿರುತ್ತೆ. ನಾನು ಏನೇ ಎಕ್ಸಸೈಸ್ ಮಾಡಿದ್ರೂ ಇದು ಕರೆಕ್ಟಾಗಿ ಆಗ್ತಾಯಿಲ್ಲ ಅಂತ ನನ್ನ ಮಗ ಹೇಳ್ತಾ ಇರ್ತಾನೆ. ಸರಿಯಾಗಿ ಬೆನ್ನು ಬಗ್ಸ್ಲಿಲ್ಲ, ಕಾಲು ಸರಿಯಾಗಿ ಎತ್ತಲಿಲ್ಲ, ಹೊಟ್ಟೆ ಕರೆಕ್ಟಾಗಿ ಕೆಳಗಡೆ ಬರಲಿಲ್ಲ, ಸರಿಯಾಗಿ ಪುಷಪ್ ಆಗಲಿಲ್ಲ. ಅದು ಅವನ ಎಕ್ಸ್ಪರ್ಟೀಸ್. ಇನ್ನು ಏನೇ ಅಡುಗೆ ಮಾಡು, ಏನೇ ಕೆಲಸ ಮಾಡು ಆಯಿತಾ? ಇದೊಂದು ಸ್ವಲ್ಪ ಹಾಗೆ ಮಾಡಬೇಕಿತ್ತು, ಇದೊಂದು ಸ್ವಲ್ಪ ಹೀಗೆ ಮಾಡಬೇಕಿತ್ತು, ಇದಕ್ಕೊಂದು ಸ್ವಲ್ಪ ಉಪ್ಪು ಕಡಿಮೆ ಆಯಿತು, ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು, ಈ ಥರ ಅನಲೈಸ್ ಮಾಡಿ ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಇದು ನಿಮ್ಮ ಮನೆಗಳಲ್ಲೂ ಇರ್ಬೋದು, ನಮ್ಮ ಮನೆಯಲ್ಲಿ ನಮ್ಮಪ್ಪನ ಎಕ್ಸ್ಪರ್ಟೀಸ್ ಆಯಿತಾ? ಈ ಥರ ಒಬ್ಬೊಬ್ಬರು ಒಂದೊಂದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ರೀ. ಯಾವುದರಲ್ಲಿ ಯಾರಿಗಿರುತ್ತೆ, ಏನು ಕೆಪಾಸಿಟಿ ಅವ್ರದ್ದು ಅಂತ ನಮಗೆ ಗೊತ್ತೇ ಆಗ್ತಾ ಇರೋದಿಲ್ಲ. ನಾವು ಅದನ್ನು ಗುರುತಿಸೋದಕ್ಕೆ ಎಕ್ಸ್ಪರ್ಟ್ ಇರಬೇಕು. ಅಂಗಡಿಗೆ ಬಟ್ಟೆ ತೊಗೊಳೋದಕ್ಕೆ ಹೋದರೆ ಈ ಕಲರ್ ನನಗೆ ಸೂಟ್ ಆಗುತ್ತೆ, ಇದು ಚೆನ್ನಾಗಿ ಕಾಣಿಸುತ್ತೆ, ಇದು ಕಂಫರ್ಟೇಬಲ್ ಆಗಿದೆ, ಇದನ್ನು ತೊಗೋಬಹುದು, ಇದಕ್ಕೆ ಈ ಪ್ರೈಸ್ ಕೊಡ್ಬೋದು ಅಂತ ಒಂದು ಫೀಲ್ ಬಂದುಬಿಡುತ್ತೆ ನನಗೆ. ಅದು ಹೊರಗಡೆ ಹೋಗುವಾಗ ಪೇಷನ್ಸಿಂದ 1 ಗಂಟೆ ಕನ್ನಡಿ ಎದುರುಗಡೆ ನಿಂತ್ಕೊಂಡು ನೀಟಾಗಿ ಮೇಕಪ್ ಮಾಡಿಕೊಂಡು ಕೂದಲೆಲ್ಲ ಸ್ಟೈಲ್ ಮಾಡಿ ರೆಡಿಯಾಗಿ ಹೋಗ್ತಾರೆ. ಅದು ಅವರು ಪೇಷನ್ಸ್ಗೆ ಅವ್ರ ಎಕ್ಸ್ಪರ್ಟೀಸ್ ಅಲ್ವಾ? ಮತ್ತು ನಾರ್ತ್ ಇಂಡಿಯನ್ ಅಡುಗೆ ಮಾಡು ಅಂತ ಮನೆಯಲ್ಲಿ ಡಿಕ್ಲೇರ್ ಮಾಡಿಬಿಡ್ತಾರೆ. ನೋಡಿ, ನಮಗೆ ತೆಂಗಿನಕಾಯಿ ತುರಿ ಹಾಕಿ ಅದಕ್ಕೆ ಮಸಾಲೆ ಹಾಕಿ ರುಬ್ಬಿದ್ರೇ ಅಡುಗೆ ಆಗುತ್ತೆ. ಇಂಥ ನಮಗೆ ಬರೀ ಆನಿಯನ್ನು, ಟೊಮ್ಯಾಟೊ ಹಾಕು, ಗರಂ ಮಸಾಲ ಹಾಕು, ರುಬ್ಬು, ಅದನ್ನು ಟೇಸ್ಟ್ ತೆಗಿ ಅಂದರೆ ಈಸಿನಾ ಕಷ್ಟನಾ ನೀವೇ ಹೇಳಿ? ಎಷ್ಟೋ ಸಾರಿ ನಾನು ಡಿಕ್ಲೇರ್ ಮಾಡ್ತೀನಿ, ಇಷ್ಟೇ ನನ್ನ ಹತ್ರ ಮಾಡೋದಕ್ಕಾಗೋದು, ಇದನ್ನೇ ಸುಧಾರಿಸ್ಕೊಂಡು ತಿನ್ನಿ ಅಂತ. ಯಾಕಂದರೆ ನಾನೇನು ಎಕ್ಸ್ಪರ್ಟೀಸ್ ಅಲ್ವಲ್ಲ ಆಯಿತಾ? ಇನ್ನು ಇಟಾಲಿಯನ್ ಮತ್ತು ಫ್ರೆಂಚ್ ಕ್ಯೂಸಿನ್ಗಳೆಲ್ಲ ಬಂದುಬಿಡ್ತವೆ ಈ ಚಿಕ್ಕ ಮಕ್ಕಳಿರೋರ ಮನೆಗಳಲ್ಲೆಲ್ಲ. ಪಾಸ್ಟಾ ಅಂತೆ, ನೂಡಲ್ಸ್ ಅಂತೆ, ಪಿಜ್ಜಾ ಅಂತೆ. ಇದರ ಕತೆ ಹೇಗಿರುತ್ತೆ ಅಂದರೆ, ಎಷ್ಟೋ ಸಾರಿ ಅಟ್ಲೀಸ್ಟ್ ನೋಡೋದಕ್ಕೆ ಆ ಥರ ಇರುತ್ತೆ, ರಿಸೆಂಬಲ್ ಮಾಡುತ್ತೆ. ಇನ್ನೆಷ್ಟೋ ಸಾರಿ ಅದು ಇರೋದಿಲ್ಲ. ಆದರೂ ನಾವು ಅದನ್ನೇ ಹೆಸರಿಂದ ಕರಿತೀವಿ, ಪಿಜ್ಜಾ ಅಂತ ಕರಿತೀವಿ, ನೂಡಲ್ಸ್ ಅಂತ ಕರಿತೀವಿ. ಪಾಪ ಏನೂ ಮಾಡೋಕ್ಕಾಗಲ್ಲ, ನಾವು ಎಕ್ಸ್ಪರ್ಟೀಸ್ ಅಲ್ಲ, ಬಿಟ್ಬಿಡೋಣ ಅದರ ವಿಷಯ. ಓಕೆನಾ? ಈ ಥರ
ನಿಮ್ಮ ಮನೆಗಳಲ್ಲಿ ನೀವು ಯಾವುದರಲ್ಲಿ ಎಕ್ಸ್ಪರ್ಟೀಸ್ ಇದ್ದೀರಾ, ನಿಮ್ಮ ಮನೆಯಲ್ಲಿ ಯಾರು ಯಾವುದರಲ್ಲಿ ಎಕ್ಸ್ಪರ್ಟೀಸ್ ಇದ್ದಾರೆ ಅಂತ ನೀವು ಗುರುತಿಸಿದ್ದೀರಾ? ಯಾವುದರಲ್ಲಿ ಯಾರು ಎಕ್ಸ್ಪರ್ಟೀಸ್ ಅಂತ ನನಗೆ ಕಾಮೆಂಟ್ನಲ್ಲಿ ಹೇಳೋದಕ್ಕೆ ಮರಿಬೇಡಿ.